ನಮಸ್ಕಾರಗಳು. ಸೊ ಹಾಗಾದರೆ ಇದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ಟೂಡೆಂಟ್ಸ್, ನನಗೆ ಇವತ್ತಿನ ಈ ಒಂದು ಇದರಲ್ಲಿ ನಮ್ಮನೆಯ ಒಂದು ಅಧಿಕ ಮಾಸದಲ್ಲಿ ನಾನು ಯಾವ ರೀತಿ ಒಂದು ಪೂಜೆಗಳನ್ನು ಮಾಡಿಕೊಂಡಿದ್ದೇನೆ ಅಂತ ನಿಮಗೆ ತೋರಿಸ್ಬೇಕು ಅಂತ ಅಂದುಕೊಂಡಿದ್ದೇನೆ. ಒಂದು ತಿಳಿದುಕೊಂಡು ಒಂದು ನೋಡೋಣಂತೆ. ನಾನು ಎಲ್ಲ ಒಂದು ದಿನದ ಕೂಡ ಹಾಕಿಲ್ಲ, ಬರೀ ಸೋಮವಾರದ್ದು ಹಾಗೆ ಶನಿವಾರ ನಾನು ಪದ್ಮ ಪೂಜೆ ಮಾಡಿದ್ದು, ಹಾಗೆ ಶುಕ್ರವಾರದ ಪೂಜೆ ಅಷ್ಟನ್ನು ಮಾತ್ರ ಹಾಕಿದ್ದೆ. ಸೋಮವಾರ ಸೋಮವಾರ ಒಂದು 4 ವಾರದ ಒಂದು ಶಿವನ ಪೂಜೆ, 4 ಪ್ರತಿ ವಾರ ಕೂಡ 4 ಶಿವಲಿಂಗ ಮಾಡಿಕೊಂಡು ಪೂಜೆ ಮಾಡುವಂಥದ್ದು. ಇದು ನಿಮಗೆ ತಿಳಿಸ್ಕೊಡ್ತಿದ್ದೇನೆ. ಇದು ಮೊದಲನೇ ವಾರ. ಮೊದಲನೇ ವಾರಕ್ಕೆ ಇಷ್ಟು ಸರಳವಾಗಿಯೇ ಒಂದು ಪೂಜೆಗಳನ್ನು ಮಾಡಿಕೊಂಡಿದ್ದೇನೆ. ಅದು ತುಪ್ಪದ ದೀಪವನ್ನು ಹಚ್ಚಿಟ್ಟಿದ್ದೇನೆ. ಪ್ರಸಾದಕ್ಕೆ ಅಂತ ಉಂಡೆಗಳು ಮಾಡ್ಕೊಂಡಿದ್ದೇನೆ. ಹಾಗೆ ಬಿಲ್ವಾರ್ಚನೆ ಮಾಡಿಕೊಂಡಿದ್ದೆ. ಶಿವನ ಒಂದು ಪೂಜೆ ಇಷ್ಟು ನಾನು ಮಾಡ್ಕೊಂಡು ಸರಳವಾಗಿಯೇ ಆಚರಣೆ ಮಾಡಿದ್ದೇನೆ. ಸಂಜೆ ಸಮಯದಲ್ಲಿ, ಗೋಧೂಳಿ ಸಮಯದಲ್ಲಿ ನಾವು ಪೂಜೆನ ಮಾಡುವಂಥದ್ದು. ಹಾಗೆ ಇದು ಎರಡನೇ ವಾರ ಕೂಡ ಶಿವನಿಗೆ ಒಂದು ಪಂಚಾಮೃತ ಅಭಿಷೇಕ ಮಾಡಿಕೊಂಡು ಒಂದು ಮನೆಯಿಂದ ಶಿವಲಿಂಗವನ್ನು ಮಾಡಿಕೊಂಡು ಪೂಜೆನ ಮಾಡಿ ಪ್ರಸಾದವನ್ನು ಕೂಡ ಸೇವನೆ ಮಾಡಿಕೊಂಡು ಪೂಜೆನ ಮುಕ್ತಾಯ ಮಾಡ್ತೀನಿ. ಇದು ಎರಡನೇ ವಾರ ಆಗಿರುವಂಥದ್ದು. ಪ್ರತಿ ವಾರ ಕೂಡ ತುಪ್ಪದ ದೀಪ ಹಚ್ಚಿಟ್ಟು ಕಾಯಿನ ಒಡೆದು ಮಂಗಳಾರತಿ ಮಾಡ್ತಿದ್ದೆ. ಎರಡನೇ ವಾರ. ಹಾಗೆ ಮೂರನೇ ವಾರ ಇದು ನಾವು ಸಂಜೆ ಸಮಯದಲ್ಲೇ ಮಾಡುವಂಥದ್ದು. ಬೆಳಗಿನ ಸಮಯದಲ್ಲಿ ಈ ವ್ರತನ ಮಾಡಲ್ಲ, ಸಂಜೆ ಸಮಯದಲ್ಲೇ ನಾವು ಮಾಡುವಂಥದ್ದಲ್ವ. ಸೊ ಅದಕ್ಕೆ ಸಂಜೆ ಒಂದು 5 ಗಂಟೆ 4 ಗಂಟೆಗೆ ಪೂಜೆ ಪ್ರಾರಂಭ ಮಾಡ್ತಾಯಿದ್ದೆ. ಎಲ್ಲ ಪೂಜೆ ಒಂದು ಅಭಿಷೇಕ ಆಗಿದ್ದು ಎಲ್ಲ ಮುಗಿದ ತನಕ ಒಂದು 6 ಗಂಟೆ 6:30 ಆಗ್ತಾಯಿತ್ತು. ಸರಳವಾಗಿಯೇ ಆಚರಣೆ ಮಾಡ್ತಾಯಿದ್ದೆ. ಹಾಗೆ ಇದು 3ನೇ ವಾರದ ಪೂಜೆ. ನೋಡ್ತಾ ಇರ್ಬೋದು, ತಾಂಬೂಲಕ್ಕೆ ಹಣ್ಣುಗಳನ್ನು ಇಟ್ಟಿದ್ದೇನೆ, ಬಾಳೆಹಣ್ಣನ್ನು ಇಟ್ಟಿದ್ದೇನೆ, ಮತ್ತು ಶಿವನಿಗೆ ಒಂದು ಅಷ್ಟೋತ್ಸವ ಮಾಡಿಕೊಂಡಿದ್ದೇನೆ. ಶಿವನ ಪೂಜೆ ಸರಳವಾಗಿಯೇ ನಾನು ಆಚರಣೆ ಮಾಡಿಕೊಂಡೆ. ಇಷ್ಟು. ಹಾಗೆ ಕೊನೆಯ ವಾರ ಸ್ವಲ್ಪ ವಿಶೇಷವಾಗಿ ಅಭಿಷೇಕವನ್ನು ಮಾಡಿಕೊಂಡು ಶಿವಲಿಂಗವನ್ನು ಸೇವೆ ಮಾಡಿಕೊಂಡಿದ್ದು, ನಂತರದಲ್ಲಿ ಪೂಜೆಗೆಲ್ಲ ಒಂದು ಸೇವೆ ಮಾಡಿಕೊಂಡು ಹೂಗಳಿಂದ ಅಲಂಕಾರ ಮಾಡಿ ದೀಪವನ್ನು ಹಚ್ಚಿತ್ತು, ತುಪ್ಪದ ದೀಪ ಹಚ್ಚಿತ್ತು, ತೆಂಗಿನಕಾಯಿ ದೀಪ ಅರ್ಚನೆ ಮಾಡಿದ್ದೇನೆ. ಕೊನೆ ವಾರ ಅಲ್ವಾ, ಸೊ ಆ ಕಾರಣಕ್ಕೆ ನನ್ನ ಪೂಜೆ ಕೊನೆ ವಾರ. ಹಾಗೆಯೇ ಅಧಿಕ ಮಾಸದ ಸೋಮವಾರದ ಒಂದು ಕೊನೆ ವಾರ ಕೂಡ ಆಗಿರುವಂಥದ್ದು. ತಾಂಬೂಲ, ಹಣ್ಣುಗಳು, ಹಾಗೆ ಪ್ರಸಾದ, ಹಾಗೆ ಪಂಚಾಮೃತ, ಶಿವನಿಗೆ ಬಿಲ್ವಾರ್ಚನೆಯನ್ನು ಮಾಡುವಂಥದ್ದು. ಹಾಗೆ ಎಕ್ಕದ ಹೂಗಳಿಂದ ಒಂದು ಅಲಂಕಾರ ಮಾಡ್ಕೊಂಡಿದ್ದೇನೆ, ಬಿಲ್ವಾರ್ಚನೆ ಮಾಡಿದ್ದೇನೆ. ಹಾಗೆಯೇ ಬಿಳಿ ಹೂ, ಎಲ್ಲ ರೀತಿಯ ಒಂದು ಹೂಗಳಿಂದ ಒಂದು ಅಷ್ಟೋತ್ಸವವನ್ನು ಕೂಡ ನಾನು ಮಾಡ್ಕೊಂಡಿದ್ದೀನಿ. ಇಷ್ಟು ನಾನು 4 ಸೋಮವಾರಗಳು ಕೂಡ ಪೂಜೆಯನ್ನು ಮಾಡ್ಕೊಂಡಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು 4 ವಾರದ ಕೂಡ ಮುಗಿಸಿದ್ದೇನೆ. ಹಾಗೆ ಇದು ಕೊನೆಯ ಶುಕ್ರವಾರದ ಪೂಜೆ. ಈ ಅಧಿಕ ಮಾಸದ ಕೊನೆಯ ಶುಕ್ರವಾರ ಅಲ್ವಾ, ಸೊ ಆ ಕಾರಣಕ್ಕೆ ಸರಳವಾಗಿ ನಾನು ಪೂಜೆಯನ್ನು ಮಾಡ್ಕೊಂಡಿರುವಂಥದ್ದು. ಆ ದಿವಸ ನೋಡ್ತಾ ಇರ್ಬೋದು, ತುಂಬಾ ಒಂದು ಸರಳವಾಗಿ ಇಷ್ಟೇ ನಾನು ಸೇವೆ ಮಾಡಿಕೊಂಡು ಲಕ್ಷ್ಮಿ ಒಂದು ಸ್ಥಾಪನೆ ಮಾಡಿಕೊಂಡು ಬಳೆಯನ್ನು ಇಟ್ಟು ಹೂಗಳಿಂದ ಅಲಂಕಾರ ಮಾಡಿ 365 ಬತ್ತಿಯ ಒಂದು ದೀಪಾರಾಧನೆ ಮಾಡಿಕೊಂಡು ಕಾಯಿನ ಹೊಡೆದು ಕೇಸರಿ ಬಾತಲ್ಲಿ ಪ್ರಸಾದಕ್ಕೆ ಇಟ್ಟು ಮಂಗಳಾರತಿ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ಗೋಪದ್ಮನಾಭರ ಪೂಜೆ ಸುಮಾರು ದಿವಸ ನಾನು ಆಚರಣೆ ಮಾಡಿದ್ದು, ಆದರೆ ಒಂದೇ ದಿವಸದ ನಿಮಗೆ ಒಂದು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, 33 ಗೋವಿನ ಪಾದಗಳು ವೆಂಕಟೇಶ್ವರ ಸ್ವಾಮಿಯ ಮುಂದೆ ಪೂಜೆ ಮಾಡಿಕೊಂಡು ತುಳಸಿಯಿಂದ ಅಷ್ಟೋತ್ಸವ ಮಾಡಿಕೊಂಡು, ಹಾಗೆ ಗೋಪುರ ಬತ್ತಿಯ ಒಂದು ದೀಪಾರಾಧನೆ ಮಾಡಿಕೊಂಡು ಕೊನೆಯ ಶನಿವಾರದಂದು ಈ ರೀತಿ ಮಾಡಿದ್ದೀನಿ. ಎಲ್ಲರೂ ಕೂಡ ಈ ವಿಡಿಯೋ ಇಷ್ಟವಾಗಿ ಭಾವಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.